शुद्धकाजं सखाजं सुखमजमनपाजं मुक्त्युपाजं विमाजं नृहजमहममेजं ध्येजमाम्नाजगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् श्रियः पत्ते नित्या गणितगुणमाणिक्यविशदप्रभाजालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषाम्नाय स्मृतिहृदयदीप्ताय हरये येन प्रादुरभाविभूमिवलये विस्तारिको सन्ततिः प्राबोधिष्यति पङ्कजं कर्णया प्रकाशितत्वं परं ध्वान्तं ध्वंसमनाजिसाधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसम् व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषजे सक्तिर्न वै बाधिते नैवास्ति प्रतिपक्षजुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् तेडमूकोऽपि वाग्मी जडमतिरपि जन्तुर्जायते प्राज्ञमौरिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसी भुवि अनुव्याख्याननलिने चञ्चरीकतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महतां ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः ಈಗ 231ನೇ ಸುಧಾಮೂಲ ಅದರಲ್ಲಿ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿ ಆ ಟಿಪ್ಪಣಿಯಲ್ಲಿ 3ನೇ ಪ್ಯಾರ ಪ್ರಾರಂಭ ಆಗುತ್ತೆ ಅದನ್ನ ಈಗ ಹೇಳ್ತಾ ಇರೋದು ಅದು 2ನೇ ಪ್ಯಾರದಲ್ಲಿ ಎಲ್ಲ ಶಬ್ದಗಳ ಬಗ್ಗೆ ಅಂದ್ರೆ ಕೈಕಗಿ ಶಬ್ದ ಕೈಕೇಯಿ ಶಬ್ದ ಮತ್ತೆ ವಾರುಣಿ ಶಬ್ದ ಈ ತರ ಮತ್ತೆ ಗೋಪಿ ಅಂತೆಲ್ಲ ಇದೆ ಎಲ್ಲ ಶಬ್ದಗಳನ್ನ ವ್ಯಾಕರಣದ ಪ್ರಕಾರ ಹೇಗೆ ಆ ನಿರ್ವಚನ ಮಾಡಬೇಕು ಆ ಶಬ್ದಗಳನ್ನ ಬಿಡಿಸೋದು ಹೇಗೆ ಅಲ್ಲಿ ಯಾವ ಪ್ರತ್ಯಯ ಬಂದಿದೆ ಏನಾಗಿದೆ ಅಂತ ಅದರ ಬಗ್ಗೆ ಹೇಳಿದ್ದಾರೆ ಅದರಲ್ಲಿ ಸ್ವಾರಸ್ಯಕರವಾದ ಒಂದೆರಡು ವಿಷಯ ಇದೆ ಅದನ್ನು ಹೇಳ್ತೀನಿ ನಂತರ ಇನ್ನೊಂದು ಪ್ರಮುಖವಾದ ವಿಷಯ ಬರುತ್ತಿಲ್ಲ ಯದಾಮದನಾಧಿಕರಣದ ಈ ತಾರತಮ್ಯ ಅಂತರ್ಗತವಾಗಿ ಅದನ್ನ ನೋಡೋಣ ಇಲ್ಲಾಂದ್ರೆ ಪೂರ್ಣ ವ್ಯಾಕರಣದ ವಿಚಾರ ಎಲ್ಲ ವ್ಯಾಕರಣದ ಸೂತ್ರಗಳು ಪಾಠ ಮಾಡ್ಬೇಕು ಆ ರೀತಿ ಅದನ್ನು ಬರ್ತಿದ್ದಾರೆ ಇಲ್ಲಿ ಬರೋ ವಿಚಾರ ನೋಡೋಣ ಈಗ ಇದೇನ್ ಮಾಡಿದ್ರು ನನು ಅಂತ ಶುರು ಆಗತ್ತೆ ಪ್ಯಾರ ನನು ರುದ್ರ ಸ್ವಯಂಭುವ ಮನು ದಕ್ಷ ನಾರದಾದೀನಾಮಪಿ ಬ್ರಹ್ಮಪುತ್ರತ್ವಾತ್ ತನ್ಮಿತ್ರ ತನ್ಮಧ್ಯೆ ಬ್ರಹ್ಮಪುತ್ರಕಾಹ ಇತ್ಯನೇನ ಪ್ರಾಪ್ತ ಅಗ್ನಿ ಅಧಮತ್ವಸ್ಯ ಮನು ದಕ್ಷೌ ಅನಿರುದ್ಧ ಸಮಾನೌ ಇತ್ಯಾದಿನ ಅಪವಾದಾತ್ ತತ್ರ ವಕ್ಷ್ಯಮಾಣ ಅಪವಾದತಾಂ ಅನಭಿಧಾಯ ಅತ್ರೈವ ತದಭಿಧಾನೆ ಕಿಂ ನಿಮಿತ್ತಂ ಅಂತ ಇಲ್ಲಿ ಒಂದು ಹಿಂದೆ ಚರ್ಚೆ ಬಂದಿತ್ತು ಯಾವ ವಿಷಯದಲ್ಲಿ ಮಿತ್ರ ತನ್ಮಧ್ಯೆ ಬ್ರಹ್ಮಪುತ್ರಕಾಹ ಅಂತ ಇಲ್ಲಿ ಅಂದ್ರೆ ಅನುವ್ಯಾಖ್ಯಾನದಲ್ಲಿ ಬಂದಿದೆ ಆ ಶಬ್ದ ಏನದು ಮಿತ್ರ ತನ್ಮಧ್ಯೆ ಬ್ರಹ್ಮಪುತ್ರಕಾಹ ಅಂದ್ರೆ ಈ ಬ್ರಹ್ಮದೇವರ ಪುತ್ರರು ಯಾರ್ಯಾರಿದ್ದಾರೆ ಆ ಎಲ್ಲ ಬ್ರಹ್ಮದೇವರ ಪುತ್ರರು ಮಿತ್ರ ಮತ್ತೆ ತನ್ಮಧ್ಯೆ ಅಂದ್ರೆ ಅಗ್ನಿಯ ಮಧ್ಯದಲ್ಲಿ ಬರ್ತಾರೆ ಅಂತ ಬಂತು ಮಿತ್ರ ಅಗ್ನಿಗಳ ಮಧ್ಯದಲ್ಲಿ ಬರೋದು ಏನರ್ಥ
ಮಿತ್ರನಿಗಿಂತ ಉತ್ತಮ ಕಕ್ಷೆಯಲ್ಲಿ ಬರ್ತಾರೆ, ಮೇಲಿನ ಕಕ್ಷೆಯಲ್ಲಿ. ಅಗ್ನಿಗಿಂತ ಕೆಳಗಿನ ಕಕ್ಷೆಯಲ್ಲಿ ಬರ್ತಾರೆ. ಯಾರು? ಬ್ರಹ್ಮಪುತ್ರ. ಹಾಗಾದೇನಾಯ್ತು, ಬ್ರಹ್ಮದೇವರ ಮಕ್ಕಳು ಯಾರೇ ಆಗ್ಲಿ ಬ್ರಹ್ಮಪುತ್ರಾಹ ಅಂತ ಸಾಮಾನ್ಯವಾಗಿ ಹೇಳಿದ್ದಾರೆ. ಈಗ ಬ್ರಹ್ಮನ ಮಕ್ಕಳಾದ ಇಂತಿಂತವರು ಅಂತ ಹೇಳಿದೆ ಸರಿ, ಹಾಗೆ ಹೇಳಿಲ್ಲ. ಬ್ರಹ್ಮನ ಮಕ್ಕಳು ಯಾರ್ಯಾರಿದಾರೋ ಅವರೆಲ್ಲ ಅಗ್ನಿಗಿಂತ ಕೆಳ ಕಕ್ಷೆಯಲ್ಲಿ, ಮಿತ್ರನಿಗಿಂತ ಮೇಲಿನ ಕಕ್ಷೆಯಲ್ಲಿ ಬರ್ತಾರೆ. ಇಷ್ಟು. ಆದ್ರೆ ಜಯತೀರ್ಥರ್ ವ್ಯಾಖ್ಯಾನ ಮಾಡಿದ್ರು, ಬ್ರಹ್ಮಪುತ್ರ ಅಂದ್ರೆ ಇಲ್ಲಿ ಮರೀಚ್ಯಾದ್ಯ, ಮರೀಚಿ ಮುಂತಾದ ಋಷಿಗಳನ್ನು ತಗೊಳ್ಳಿ, ಎಲ್ರನ್ನೂ ಅಲ್ಲ ಅಂತ ಬಂತು. ಈಗ ಅದ್ರ ಬಗ್ಗೆ ಶೇಷವಾಕ್ಯಾರ್ಥ ಚಂದ್ರಿಕಾದಲ್ಲಿ ಆಕ್ಷೇಪ ಎತ್ಕೊಂಡ್ರು. ಈ ಎಷ್ಟನೇ ಕಕ್ಷೆಯಲ್ಲಿ ಬರ್ತಾರೆ ಅಂತ ನೋಡಿ. 17ನೇ ಕಕ್ಷೆ ಮಿತ್ರ, ಅಗ್ನಿದೇವರ ಕಕ್ಷೆ 15ನೇ ಕಕ್ಷೆ. ಹಾಗಾದ್ರೆ 15ನೇ ಕಕ್ಷೆ ಅಗ್ನಿದೇವರದು, 17ನೇ ಕಕ್ಷೆ ಮಿತ್ರನದು ಆದಿತ್ಯ. 12 ದ್ವಾದಶಾದಿತ್ಯರಲ್ಲಿ ಮೊದಲ 5ನೇ ಅವನು ಮಿತ್ರ. ಅಂದ್ರೆ ಇವರಿಬ್ಬರ ಮಧ್ಯದಲ್ಲಿ ಅಂದ್ರೆ 16ನೇ ಕಕ್ಷೆಯಲ್ಲಿ ಬ್ರಹ್ಮದೇವರ ಪುತ್ರರು ಬರ್ಬೇಕು. ಇದಿರೋದು ಸ್ಥಿತಿ. ಹಾಗಾದ್ರೆ 15ಕ್ಕಿಂತ ಕೆಳಕ್ಕೆ, 17ಕ್ಕಿಂತ ಮೇಲೆ 16ನೇ ಕಕ್ಷೆಯಲ್ಲಿ ಬ್ರಹ್ಮಪುತ್ರರು ಬರ್ತಾರೆ ಅಂತ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಆ ವಚನವನ್ನ ಉಲ್ಲೇಖ ಮಾಡಿ ತಿಳಿಸಿದ್ದಾರೆ. ಮಿತ್ರ ತನ್ಮಧ್ಯೆ ಬ್ರಹ್ಮಪುತ್ರ ಕಾಹ ಅಂತ. ಈಗ ಆಕ್ಷೇಪ, ಬ್ರಹ್ಮದೇವರ ಮಕ್ಕಳು ಅಂದ್ರೆ ಎಷ್ಟು ಜನ ಇದ್ದಾರೆ ಗೊತ್ತಾ ನಿಮ್ಗೆ? ರುದ್ರದೇವರು ಬ್ರಹ್ಮದೇವರ ಮಗನೇ. ಹಾಗಾದ್ರೆ ಬ್ರಹ್ಮಪುತ್ರ ಅನ್ನೋ ಶಬ್ದದಿಂದ ರುದ್ರದೇವರನ್ನು ತಗೊಂಡ್ರೆ, ರುದ್ರದೇವರನ್ನು ನೀವು ಅಗ್ನಿಗಿಂತ ಆಮೇಲೆ ಮಿತ್ರನಿಗಿಂತ ಮೇಲಿನ ಕಕ್ಷೆಯಲ್ಲಿ ಸೇರಿಸ್ತೀರಾ? ಮತ್ತ ಆ ಮಾತು ಸರಿ ಹೋಗ್ಲಿಲ್ವಲ್ಲ ಅಂತ ಪ್ರಶ್ನೆ. ಅಂದ್ರೆ ಒಂದು ಪ್ರಮಾಣ ಶ್ಲೋಕವನ್ನ ಕೊಟ್ಟಾಗ, ಯಾವುದೇ ಪುರಾಣದ್ದಾಗ್ಲಿ ಅಥವಾ ಸಂಹಿತಾ ವಚನ ಆಗ್ಲಿ, ಯಾವ್ದಾರಾಗ್ಲಿ, ವೇದವ್ಯಾಸರು ಬರೆದ ಗ್ರಂಥದ ವಚನ, ಆ ಮಾತುಗಳಲ್ಲಿ ಎಷ್ಟು ವಿರೋಧ ಕಾಣುತ್ತೆ ಸ್ವಲ್ಪ ವಿಚಾರ ಮಾಡಿದ್ರೆ. ಮೇಲ್ನೋಟಕ್ಕೆ ಏನೋ ಗೊತ್ತಾಗಲ್ಲ, ಇಂತಿಂತವ್ರು ಈ ಕಕ್ಷೆಯಲ್ಲಿ ಬರ್ತಾರೆ, ಹೇಳ್ತಾ ಹೋಗ್ತಾ ಇರ್ತಾರೆ, ಮುಗ್ದೋಯ್ತು ಅಂತ. ಆದ್ರೆ ಇವ್ರು ವ್ಯಾಖ್ಯಾನಕಾರರು ಬಿಡಲ್ಲ, ಇಲ್ಲ ಇಲ್ಲೊಂದು ಆಕ್ಷೇಪಕ್ಕೆ ಅವಕಾಶ ಇದೆ ಅಂತ. ಬ್ರಹ್ಮದೇವರ ಮಗ ರುದ್ರದೇವರು, ಸರಿ. ಇನ್ಯಾರು ಬರ್ತಾರೆ? ಸ್ವಯಂಭುವ ಮನುಗಳು ಬರ್ತಾರೆ ಒಂದು, ಜೊತೆಗೆ ದಕ್ಷ ಪ್ರಜಾಪತಿ, ನಾರದರು ಬರ್ತಾರೆ, ಇನ್ನೂ ಹಲವರಿದ್ದಾರೆ. ನಮಗೆ ಆಕ್ಷೇಪಕ್ಕೆ ಎಷ್ಟು ಬೇಕೋ ಅಷ್ಟು ಜನ ತಗೊಂಡಿದ್ದಾರೆ. ರುದ್ರದೇವರು, ಸ್ವಯಂಭುವ ಮನುಗಳು, ಮತ್ತೆ ದಕ್ಷ ಪ್ರಜಾಪತಿಗಳು, ನಾರದರು, ಇಷ್ಟು ಸಾಕು. ಇವರೆಲ್ಲ ಎಷ್ಟೇ ಕಕ್ಷೆಯಲ್ಲಿ ಬರ್ತಾರೆ ಅಂದ್ರೆ ನಮಗ್ ಅರ್ಥ ಆಗತ್ತಾಗ ಯಾಕೆ ಈ ಆಕ್ಷೇಪಕ್ಕೆ ಅವಕಾಶ ಇದೆ ಅಂತ. ರುದ್ರದೇವರು ಅಂದ್ರೆ ಅವ್ರು ಬರೋ ಕಕ್ಷೆನೇ ಬೇರೆ, ಇಲ್ಲಿ ಯಾರು ಹತ್ರಕ್ಕೂ ಬರಲ್ಲ. ರುದ್ರದೇವರು ಬರೋದು 5ನೇ ಕಕ್ಷೆಯಲ್ಲಿ. ಆ 11 ರುದ್ರರಿದ್ದಾರೆ, ಏಕಾದಶ ರುದ್ರಲ್ಲಿ ಮೊದಲನೇ ರುದ್ರ ಪ್ರಧಾನ. ಆ ರುದ್ರದೇವರೇನಿದ್ದಾರೆ ಪಾರ್ವತಿಪತಿ, ಅವ್ರು 5ನೇ ಕಕ್ಷೆಗೆ ಬರ್ತಾರೆ. ಬ್ರಹ್ಮಪುತ್ರರೇ 5ನೇ ಕಕ್ಷೆಗೆ ಬರ್ತಾರೆ. ಮತ್ತೆ ಮಿತ್ರ ತನ್ಮಧ್ಯೆ ಬ್ರಹ್ಮಪುತ್ರಕ ಹಾನು, ಈ ಮಾತು ತಪ್ಪಾಯ್ತಲ್ಲ. ಹಾಗಾದ್ರೆ 5ನೇ ಕಕ್ಷೆ ಬರೋ 16ನೇ ಕಕ್ಷೆ ಕೂಡಿಸ್ತೀರಾ? ಇಲ್ಲ. ಸರಿ. ಇನ್ನು 2ನೇದು ಸ್ವಯಂಭುವ ಮನುಗಳು. ಸ್ವಯಂಭುವ ಮನುವನ್ನು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಸ್ವಯಂಭುವ ಮನುಗಳು ಬರೋದು ಎಷ್ಟನೇ ಕಕ್ಷೆಯಲ್ಲಿ? 10ನೇ ಕಕ್ಷೆಯಲ್ಲಿ ಬರ್ತಾರೆ. ಅಲ್ಲೇ ದಕ್ಷ ಪ್ರಜಾಪತಿಗಳು ಬರ್ತಾರೆ. ಹಾಗಾದ್ರೆ 10ನೇ ಕಕ್ಷೆಯಲ್ಲಿ ದಕ್ಷ ಪ್ರಜಾಪತಿ, ಸ್ವಯಂಭುವ ಮನು. ನಾವು ಈ ರುದ್ರದೇವರು ದಕ್ಷ ಪ್ರಜಾಪತಿಗಳು ಅಳಿಯ ಮತ್ತೆ ಮಾವನ ಘಟನೆ ತಗೊಳ್ತೀವಲ್ಲ, ಹಾಗಾದ್ರೆ ಎಷ್ಟು ಚಿಕ್ಕವರು ಅಂದ್ರೆ 5ನೇ ಕಕ್ಷೆಯಲ್ಲಿ ಬರೋ ರುದ್ರದೇವರು 10ನೇ ಕಕ್ಷೆಯಲ್ಲಿ ಬಂದ ದಕ್ಷ ಪ್ರಜಾಪತಿಗಳಿಗೆ ಮರ್ಯಾದೆ ಕೊಡ್ಲಿಲ್ಲ ಅಂದ್ರೆ ಇದೇನರ್ಥ? ಸಂಬಂಧನೇ ಇಲ್ಲ. 5 ಕಕ್ಷೆ ಕೆಳಗಿದ್ದಾರೆ ದಕ್ಷ ಪ್ರಜಾಪತಿಗಳು ಅಂತೂ ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಬೇರೆ ಸಂದರ್ಭದಲ್ಲಿ ನಾವು ಅದು ನೋಡ್ತಾ ಇರ್ತೀವಿ, ಅವರು ಇವ್ರಿಗಿಂತ ಕಕ್ಷೆಯಲ್ಲಿ ಚಿಕ್ಕವರು. ಎಷ್ಟನೇ ಕಕ್ಷೆ ಅಂದ್ರೆ 10, 5. 5ನೇದು ರುದ್ರದೇವರು, 10ನೇದು ದಕ್ಷ ಪ್ರಜಾಪತಿಗಳು. ಇಲ್ಲೂ ದಕ್ಷ ಪ್ರಜಾಪತಿ ಸ್ವಯಂಭೂಮನು ತಗೊಂಡ್ರು, ಇಬ್ರು 10ನೇ ಕಕ್ಷೆಯಲ್ಲಿ ಬರ್ತಾರೆ. ಸರಿ. ನಾರದರನ್ನು ತಗೊಳ್ಳೋಣ. ಇವರು ಬ್ರಹ್ಮಪುತ್ರರೇ. ನಾರದರ ಎಷ್ಟನೇ ಕಕ್ಷೆ? 14ನೇ ಕಕ್ಷೆಗೆ ಬರ್ತಾರೆ, ಸ್ವಲ್ಪ ಹತ್ರ. ಅಗ್ನಿದೇವರಿಗಿಂತ ಅಂತೂ ಎಲ್ರೂ ಮೇಲಿದ್ದಾರೆ. ರುದ್ರದೇವರು, ಅಗ್ನಿದೇವರು 15ನೇ ಕಕ್ಷೆ ಅಂತ ಇಟ್ಕೊಂಡ್ರೆ, ಅಗ್ನಿದೇವರಿಗಿಂತ ಈ ಬ್ರಹ್ಮಪುತ್ರರಾದ ಮೊದಲನೇವರು ರುದ್ರದೇವರು 5ನೇಗೆ ಬರ್ತಾರೆ. 5 15 ನೀವು ಅಗ್ನಿದೇವರಿಗಿಂತ ಕೆಳಗಿಳಿಸ್ತಾ ಇದ್ದೀರಿ, ತಪ್ಪಾಯ್ತು. ಇನ್ನು ಸ್ವಯಂಭುವಮನು 10ನೇ ಕಕ್ಷೆ, ಇಲ್ಲಿ ಅಗ್ನಿದೇವರು 15ನೇ ಕಕ್ಷೆ. ದಕ್ಷ ಪ್ರಜಾಪತಿಗಳು 10ನೇ ಕಕ್ಷೆ, ಇಲ್ಲಿ ಅಗ್ನಿದೇವರು 15ನೇ ಕಕ್ಷೆ. ನಾರದರು 14ನೇ ಕಕ್ಷೆ, ಅಗ್ನಿದೇವರು 15ನೇ ಕಕ್ಷೆ. ನೀವ್ ಹೇಳ್ತೀರಿ ಬ್ರಹ್ಮಪುತ್ರರು ಯಾರ್ಯಾರೋ ಎಲ್ಲರನ್ನು ಅಗ್ನಿದೇವರಿಗಿಂತ ಕೆಳಗೆ ಹಾಕೊಳ್ಳಿ ಕೆಳಗಿನ ಕಕ್ಷೆಯಲ್ಲಿ, ಅದು ಹೇಗೆ? ಇದು ಆಕ್ಷೇಪ. ನಾನು ರುದ್ರ ಸ್ವಯಂಭುವ ಮನು ದಕ್ಷ ನಾರದಾದೀನಾಮಪಿ ಬ್ರಹ್ಮಪುತ್ರತ್ವಾತ್, ಅವರು ಬ್ರಹ್ಮದೇವರ ಮಕ್ಕಳೇ ಅಂದ್ಮೇಲೆ ಮಿತ್ರ ತನ್ಮಧ್ಯೆ ಬ್ರಹ್ಮಪುತ್ರಕಾಹ ಇತ್ಯನೇನ ಪ್ರಾಪ್ತ ಅಗ್ನಿ ಅಧಮತ್ವಸ್ಯ, ಇವ್ರ ಅಗ್ನಿಗಿಂತ ಕಡಿಮೆ ಆದ್ರು. ಅಷ್ಟೇ ಅಲ್ಲ, ಮನು ದಕ್ಷವು ಅನಿರುದ್ಧ ಸಮಾನವು. ಸ್ವಯಂಭುವ ಮನು
ಮತ್ತೆ ದಕ್ಷ ಪ್ರಜಾಪತಿಗಳು ಅನಿರುದ್ಧನಿಗೆ ಸಮಾನ ಅಂತ ಒಂದು ಮಾತು ಬಂದಿದೆ. ಅನಿರುದ್ಧ ಅಂದ್ರೆ ಅದು 10ನೇ ಕಕ್ಷೆಯಲ್ಲಿ ಬರೋ ಅನಿರುದ್ಧ, ಅವರಿಗೆ ಸಮಾನ ಅಂತ ಬೇರೆ ಅಪವಾದ ಹಾಕಿದಿರಿ. ಇಲ್ಲಿ ಹೇಳ್ತೀರಿ ಅಗ್ನಿಗೆದ್ದು ಕಡಿಮೆ ಅಂತ, ಅಲ್ಲಿ ಹೇಳ್ತೀರಿ ಅನಿರುದ್ಧನಿಗೆ ಸಮಾನ ಅಂತ. ಹಾಗಾದ್ರೆ ತತ್ರ ವಕ್ಷ್ಯಮಾಣ ಅಪವಾದತಾಂ ಅನಭಿಧಾಯ ಅತ್ರೈವ ತದಭಿಧಾನೆ ಕಿಂನಿಮಿತ್ತಂ. ಈಗ ಮುಂದೆ ಅಲ್ಲಿ ಮಾತು ಬಂತು ಏನಂತ, ಅನಿರುದ್ಧನಿಗೆ ಸಮಾನ ಅಂತ ಮಾತು ಬಂತು. ಅದು ಎಲ್ಲಿ ಬಂತು ವಸ್ತುತಃ ಮೊದಲೇ ಹೇಳ್ಬಿಡ್ತಾರೆ, ಮನುರದಕ್ಷೋ ಬೃಹಸ್ಪತಿ ಶಚಿ ರತಿಶ್ಚ ಅನಿರುದ್ಧ ಸಮಾಹ ಅಂತ ಮೊದಲು ಬರೋ ಶ್ಲೋಕದಲ್ಲೇ ಆ ವಿಷಯ ಹೇಳಾಗೋಯ್ತು. ಮುಂದಕ್ಕೇನ್ ಮಾಡ್ತೀರಿ, ಬ್ರಹ್ಮಪುತ್ರಕಾಹ ಮಿತ್ರ ತನ್ಮಧ್ಯೆ ಅಂದ್ರೆ ಮುಂದೆ ಎಲ್ಲೋ ಅಪವಾದವನ್ನ ಹೇಳ್ತೀರಿ. ಆ ಅಪವಾದವನ್ನ ಮುಂದೆ ಹೇಳೋದು ಮೊದಲೇ ಹೇಳಿ ಯಾಕೆ ಹೇಳ್ತೀರಿ, ಮುಂದೆ ಹೇಳ್ಬೇಕು. ಮೊದಲೇನ್ ಮಾಡ್ಬೇಕು ಅಂತ, ಬ್ರಹ್ಮದೇವರ ಮಕ್ಕಳು ಎಲ್ಲ ಅಗ್ನಿಗಿಂತ ಕೆಳಕ್ಕೆ, ಆಮೇಲೆ ಹೇಳ್ಬೇಕು ಇಲ್ಲ ಕೆಲವರನ್ನ ಬಿಟ್ಟು ಅಂತ ಆಮೇಲೆ ಹೇಳ್ಬೇಕು. ಆದ್ರೆ ಮೊದಲೇ ಅಪವಾದದ ವಿಷಯ ಹೇಳ್ಬಿಡೋದು, ಆಮೇಲೆ ಸಾಮಾನ್ಯವಾಗಿ ಹೇಳೋದು. ಇದು ಹೇಗಾಯ್ತು ಅಂದ್ರೆ, ನೀವಿಬ್ರು ಮಾತ್ರ ಊಟಕ್ಕೆ ಬರ್ಬೇಡಿ, ಇನ್ ಮಿಕ್ಕಿದವರೆಲ್ಲ ಬನ್ನಿ ಅಂತ. ಅದ್ ಯಾಕೆ ಹೇಳ್ಬೇಕು, ಮೊದಲು ಎಲ್ರೂ ಬನ್ನಿ ಅಂತ ಹೇಳ್ಬೇಕು. ಎಲ್ರೂ ಬನ್ನಿ ಅಂತ ಹೇಳಿದ್ಮೇಲೆ ನೋಡಿ ಇವ್ರಿಬ್ರನ್ನ ಬಿಟ್ಟು ಅಂತ ಹೇಳ್ಬೇಕು. ಮೊದಲು ವಿಧಿ ಆಮೇಲೆ ನಿಷೇಧ, ಮೊದಲು ನಿಷೇಧ ಆಮೇಲೆ ವಿಧಿ ಅಲ್ಲ. ಮೊದಲು ಏನ್ ಮಾಡ್ಬೇಕು ಅದನ್ನ ಹೇಳ್ಬೇಕು, ಆಮೇಲೆ ಏನ್ ಮಾಡಬಾರ್ದು ಅದು ಕೆಲವುದು ಇರುತ್ತೆ, ಕಡಿಮೆ ಇರುತ್ತೆ, ಅದನ್ನ ಆಮೇಲೆ ಹೇಳ್ಬೇಕು. ಜಾಸ್ತಿ ಇರೋದನ್ನ ಮೊದಲು ಹೇಳ್ಬಿಡ್ಬೇಕು, ನೀ ಇಷ್ಟು ಜನ ಎಲ್ಲ ಬಂದ್ಬಿಡಿ, ಆದ್ರೆ ಇವರಿಬ್ರು ಬೇಡ ಅಂತ ಹೇಳ್ಬೇಕು. ಆದ್ರೆ ಇವರಿಬ್ರು ಬರೋದ್ ಬೇಡ ಅಂತ ಮೊದಲು ಹೇಳೋದು, ಮತ್ ಯಾರು ಬರ್ಬೇಕು ಅದನ್ನ ಹೇಳಿ ಮೊದಲು ಅಂತ ಕೇಳಲ್ವ. ಹಾಗಾದ್ರೆ ಮೊದಲು ವಿಧಿ ಆಮೇಲೆ ನಿಷೇಧ. ಇಲ್ಲೇನ್ ಮಾಡಿದ್ರು, ಮೊದಲು ನಿಷೇಧ ಮಾಡಿ ಇವರೆಲ್ಲ ಇವ್ರಿಗೆ ಸಮಾನ ಅಂತ ಮೊದಲು ಹೇಳ್ಬಿಟ್ರೆ ಹೆಂಗ ಅರ್ಥ ಆಗೋದು ಹೇಗೆ, ಮೊದಲು ಅವ್ರು ಯಾವ ಕಕ್ಷೆಯಲ್ಲಿ ಬರ್ತಾರೆ ಅಂತ ಅರ್ಥ ಆಗ್ಬೇಕಲ್ಲ. ಬ್ರಹ್ಮಪುತ್ರರು ಅಂತ ಆಮೇಲೆ ಸಾಮಾನ್ಯವಾಗಿ ಯಾಕೆ ಹೇಳಿದ, ಹಾಗಾದ್ರೆ ಮೊದಲು ಅದನ್ನ ಹೇಳಿ ಇದನ್ನ ಹೇಳ್ಬೇಕು. ಅಂದ್ರೆ ಮೊದಲು ಬ್ರಹ್ಮದೇವರ ಪುತ್ರರು ಇಷ್ಟೆಲ್ಲ ಕಕ್ಷೆಯಲ್ಲಿ ಬರ್ತಾರೆ, ಆದ್ರೆ ಎಲ್ರು ಅಲ್ಲ ಅಂತ ಆಮೇಲೆ ಒಂದೊಂದೇ ವಿಷಯ ತಿಳಿಸ್ತಾ ಹೋಗ್ಬೇಕು ಅಂತ ಇದೊಂದು ಪ್ರಶ್ನೆ. ನಚ ಕ್ವಚಿದ್ ವಕ್ತವ್ಯತ್ವಾತ್ ಅತ್ತ ತದುಕ್ತಿ ಪ್ರಥಮ ಅತಿಕ್ರಮೆ ಕಾರಣಾಭಾವೇನ ತತ್ರೈವ ತಥಾ ವಕ್ತವ್ಯತ್ವ. ಅಯ್ಯೋ ಇದಲ್ಲಿ ಏನಿದೆ ಇದೊಂದು ಪ್ರಶ್ನೆನಾ ಅಂತ ಆಕ್ಷೇಪ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಹೇಳೋದು ವಿಷಯ ಅಂತೂ ಹೇಳ್ಬೇಕು ತಾನೆ. ಒಟ್ಟು ತಾತ್ಪರ್ಯ ಏನೋ, ಮೊದಲು ಇವರಿಬ್ರು ಬಂದ್ಬೇಡಿ ಊಟಕ್ಕೆ ಅಂತ ಹೇಳ್ತಾರೆ, ಇನ್ ಮಿಕ್ಕಿದವರೆಲ್ಲ ಬನ್ನಿ ಅಂತಾರೆ. ಹೀಗೆ ಹೇಳಿದ್ರು ಒಂದೇ, ಮೊದಲು ನೀವೆಲ್ಲಾ ಬನ್ನಿ ಇವರಿಬ್ರು ಬಿಟ್ಟು ಅಂತ. ಏನು ಮೊದಲು ಆಚೆ ಅನ್ನೋದು ಬಿಟ್ರೆ ಹೇಳೋದಂತೂ ಅಷ್ಟೇ ಹೇಳಿದ್ದು, ಬರೋರು ಅಷ್ಟೇ ಇವ್ರಿಬ್ರನ್ನ ಬಿಟ್ಟು, ಎಲ್ಲ ಸರಿನೇ ಹೋಯ್ತಲ್ಲ. ಈಗ ಬ್ರಹ್ಮದೇವರನ್ನ ಇದು ಬ್ರಹ್ಮದೇವರ ಪುತ್ರರು ಅಂದ್ರೆ ರುದ್ರದೇವರು, ಸ್ವಯಂಭೂ ಮನುಗಳು, ದಕ್ಷ ಪ್ರಜಾಪತಿಗಳು, ನಾರದರು, ಇವ್ರನ್ನೆಲ್ಲ ಬಿಟ್ಟೆ ತಗೊಳ್ಬೇಕು ಬ್ರಹ್ಮಪುತ್ರ ಅಂದ್ರೆ. ಅದನ್ನ ಮೊದಲಾರು ಹೇಳಿ ಕೊನೆಗಾದ್ರೂ ಹೇಳಿ. ಅದಕ್ಕೆ ಹೇಳ್ತಾರೆ ಪ್ರಥಮಾತಿಕ್ರಮೆ ಕಾರಣಾಭಾವೇನ ತತ್ರೈವ ತಥಾ ವಕ್ತವ್ಯತ್ವ. ಹಾಗಲ್ಲ, ಮೊದಲು ಬಂದಾಗಲೇ ಆ ವಿಷಯ ಮುಗಿಸ್ಬಿಡ್ಬೇಕು, ಅದನ್ನ ತಡ ಮಾಡ್ಬಾರ್ದು, ಬಂದ ತಕ್ಷಣ ಅಲ್ಲಿ ಹೇಳ್ಬಿಡ್ಬೇಕು. ಅದು ಬಿಟ್ಟು ಮೊದಲೆಲ್ಲ ಇದು ಮಾಡಿ ಕೊನೆಗೆ ಆಮೇಲೆ ಹೇಳಿದ್ರೆ ಹೇಗೆ. ಪ್ರಥಮಾತಿಕ್ರಮೆ ಕಾರಣಾಭಾವೇನ, ಮೊದಲು ಅಂಗಡಿ ಸಿಗತ್ತೆ, ಮೊದಲು ಸಿಗೋ ಅಂಗಡಿಯಲ್ಲೇ ಸಿಗತ್ತೆ ವಸ್ತು ಮೇಲೆ ಅದನ್ನ ಯಾಕೆ ಬಿಟ್ಟು ಬೇರೆ ಅಂಗಡಿಗೆ ಹೋಗ್ತೇವೆ, ಮೊದಲನೇ ಕಡೆನೇ ಸಿಗತ್ತಲ್ಲ, ಲಾಭ ಆಗತ್ತಲ್ಲ. ಹಾಗಾದ್ರೆ ಮೊದಲನೇ ಸಿಗೋ ಅಂಗಡಿಯಲ್ಲಿ ಅದನ್ನ ಬಿಟ್ಟು, ಆ ಅಂಗಡಿಯಲ್ಲಿ ಸಿಗೋ ವಸ್ತುನ್ ಬಿಟ್ಟು ಎರಡನೇ ಅಂಗಡಿಗೆ ಹೋಗ್ತೀವಿ, ಆದ್ರೆ ಅದೇ ವಸ್ತುಗೋಸ್ಕರ. ಅಂದ್ರೆ ಏನೋ ಒಂದು ಕಾರಣ ಇರುತ್ತೆ ಅಂತ, ಆ ಕಾರಣ ಹೇಳ್ಬೇಕು. ಕಾರಣ ಹೇಳಿದ್ರೆ ಅರ್ಥ ಆಗತ್ತೆ, ಓ ಮೊದಲನೇ ಅಂಗಡಿಯಲ್ಲಿ ಸಿಕ್ಕ ಯಾಕೆ ಬಿಟ್ಟ, ಎರಡನೇ ಅಂಗಡಿ ಲಾಭ ಇನ್ನೂ ಹೆಚ್ಚಿದೆ, ಅದ್ರ ಜೊತೆಗೆ ಇನ್ನೂ ಕೆಲವು ಬೇಕಾಗಿದೆ, ಅಲ್ಲ ಒಟ್ಟಿಗೆ ತಗೊಂಡ್ಬರೋಣ ಅಂತ ಎರಡನೇ ಅಂಗಡಿಗೆ ಹೋದ. ಏನೋ ಒಂದು ಹೇಳ್ಬೇಕು. ಅದನ್ನ ಪ್ರಥಮಾತಿಕ್ರಮೆ ಕಾರಣಾಭಾವೇನ, ಮೊದಲು ಸಿಗೋವ್ರನ್ನ ನೀವು ಬಿಟ್ಟಿದ್ದೀರಿ ಅಂದ್ರೆ ಏನೋ ಒಂದು ಕಾರಣ ಇರ್ಬೇಕು, ಸುಮ್ನೆ ಹಾಗೆ ಮಾಡೋ ಹಾಗಿಲ್ಲ. ಇದನ್ನ ಶಾಸ್ತ್ರದಲ್ಲಿ ದೊಡ್ಡ ನಿಯಮವನ್ನಾಗಿ ತಗೊಳ್ತಾರೆ, ಪ್ರಥಮಾತಿಕ್ರಮೆ ಕಾರಣಾಭಾವ ಅಂತ. ಮೊದಲು ಸಿಕ್ತಾಗ ಅದಕ್ಕೆ ಪ್ರಾಶಸ್ತ್ಯ ಜಾಸ್ತಿ, ಆಮೇಲೆ ಮುಂದಿಂದು. ಈಗ ಆಹ್ವಾನ ಮಾಡಿದಾಗ ಮೊದಲು ಯಾರೋ ಬರ್ತಾರೆ, ಅವ್ರನ್ನೇ ಮೊದಲು ಕೂಡಿಸ್ತಾರಲ್ಲ, ಆ ರೀತಿ ಅಷ್ಟೇ. ಶ್ರಾದ್ದದಲ್ಲಿ ವಿಶೇಷವಾಗಿ ಮೊದಲು ಬಂದ್ರು ಇವ್ರನ್ನೇ ಕೂಡಿಸ್ಬೇಡಿ, ಹಾಗೆ ಕೂಡಿಸ್ಬೇಡಿ. ಯಾಕೆ ಪ್ರಥಮಾತಿಕ್ರಮೆ ಕಾರಣಾಭಾವೇನ, ಮೊದಲನವ್ರನ್ನ ಬಂದವ್ರನ್ನ ಬಿಟ್ಟು ಇನ್ನೊಬ್ರನ್ನ ಕೂಡಿಸ್ಬೇಕು ಅಂದ್ರೆ ಅದಕ್ಕೇನೋ ಕಾರಣ ಬೇಕು. ಇಲ್ಲ ಅವ್ರು ಬಹಳ ವಿಶೇಷವಾಗಿದ್ದಾರೆ ಇವ್ರಿಗಿಂತ, ಅದಕ್ಕೆ ಎರಡನೇವ್ರು ಬಂದ್ರು ಕೂಡ ಲೇಟ್ ಆಗಿ ಅವ್ರನ್ನೇ ಮೊದಲು ಕೂಡಿಸ್ತಾರೆ. ಯಾಕಂದ್ರೆ ಏನೋ ಒಂದಿರುತ್ತೆ ವಿಶೇಷ ಧರ್ಮಗಳು. ಹಾಗಾಗಿ ಪ್ರಥಮಾತಿಕ್ರಮ ಮಾಡ್ಬೇಕು ಅಂದ್ರೆ ಅದಕ್ಕೆ ಒಂದು ಕಾರಣ ಬೇಕಾಗುತ್ತೆ. ದೇವರನ್ನ ಬಿಟ್ಟು ಮಿಕ್ಕಿದ್ದೆಲ್ಲ ದೇವತೆಗಳನ್ನ ಯಾಕೆ ಭಜನೆ ಮಾಡ್ತೀರಿ, ದೇವರೇ ತಾನೇ ಪ್ರಥಮ ಎಲ್ಲರಿಗೂ. ಮತ್ತೆ ದೇವರನ್ನ ಬಿಟ್ಟು ಮಿಕ್ಕಿದ ದೇವತೆಗಳ ಭಜನೆ ಯಾಕೆ, ಗುರುಗಳ ಭಜನೆ ಯಾಕೆ? ಪ್ರಥಮಾತಿಕ್ರಮದಲ್ಲಿ ಕಾರಣವೇ ಇಲ್ಲ. ದೇವರೇ ಸಿಕ್ಕಿದನಂತೆ, ಅವನೇ ನಾನು ಅನುಗ್ರಹ ಮಾಡ್ತೀನಿ ಬಂದಿದ್ದಾನಂತೆ, ಇಲ್ಲಪ್ಪ ನೀನು ಸುಮ್ನಿರು ನಾನು ಇನ್ನೊಬ್ಬರ ಹತ್ರ ಹೋಗ್ತೀನಿ, ಇದು ಪ್ರಥಮ ಅತಿಕ್ರಮ ಆಯ್ತಲ್ಲ. ಯಾಕೆ ಅತಿಕ್ರಮಣ ಮಾಡ್ತೀವಿ, ದಾಟ್ ಹೋದ್ರಿ ಮುಂದಕ್ಕೆ. ಅದಕ್ಕೆ ದೇವ್ರಂತ ನೋಡಿ, ನನ್ನನ್ನು ಮಾತ್ರ ಭಜನೆ ಮಾಡಿದೆ ನಾನು ಸಿಗಲ್ಲ, ಗುರುಗಳ ಅಂತರ್ಯಾಮಿಯಾಗಿ ಭಜನೆ ಮಾಡಿ, ಅದಕ್ಕೋಸ್ಕರ ಗುರುಗಳ ಹತ್ರ ಓಡೋದ್ವಿ ಮೊದಲು, ಆಮೇಲೆ ಗುರುಗಳ ಅಂತರ್ಯಾಮಿಯಾಗಿ ದೇವರ ಹತ್ರ ಬಂದ್ವಿ. ಹಾಗಾದ್ರೆ ಏನಾಯ್ತು, ಮೊದಲು ನಮಗೆ ಯಾವ ವಿಷಯ ಸಿಗುತ್ತೆ ಜೀವನದಲ್ಲಿ ಅದನ್ನ ಬಿಟ್ಟು ಇನ್ನೊಂದ್ ಕಡೆ ಹೋಗ್ತೀವಿ ಅಂದ್ರೆ ಅದಕ್ಕೆ ಒಂದು ಕಾರಣ ಇರ್ಲೇಬೇಕು. ಕಾರಣ ಇಲ್ದೇನೆ ವ್ಯರ್ಥವಾಗಿ ಮಾಡಿದ್ರೆ ಅದು ಅನುಪಯುಕ್ತ ಆಗ್ತದೆ.
ಸರಿ, ಇಲ್ಲಿ ಯಾಕೆ ಹಾಗೆ ಮಾಡಿದ್ರು ಅಂದ್ರೆ ಅವಾಗ ಹೇಳ್ತಾರೆ ನೋಡಿ, ವಿವರಣೆ ಮಾಡ್ತೀವಿ ಕೇಳಿ. ಏನು? ರುದ್ರಾದೇಹೆ ಅಂಗಜತ್ವಾಭಾವೇನ ಪುತ್ರತ್ವ ಅಪ್ರಸಕ್ತೇ. ಅದು ಈಗ ನೀವ್ ಹೇಳಿದ್ರಿ, ರುದ್ರದೇವರು, ಸ್ವಯಂಭೂಮನುಗಳು, ಮತ್ತೆ ನಾರದರು, ನೋಡಿ ಇವರೆಲ್ಲ ಪುತ್ರ ಅಂತಾನೆ ಅನಿಸ್ಕೊಳಲ್ಲ. ಇವರೆಲ್ಲ ಬ್ರಹ್ಮದೇವರ ಮಕ್ಕಳೇ ಅಲ್ಲ. ಒಳ್ಳೆ ಕಥೆ ಆಯ್ತಲ್ಲ. ಬ್ರಹ್ಮದೇವರ ಪುತ್ರ ರುದ್ರದೇವರು ಅಂತ ಪ್ರಸಿದ್ಧಿ, ಸ್ವಯಂಭೂ ಮನುಗಳು ಬ್ರಹ್ಮದೇವರ ಪುತ್ರ ಅಂತಾನೆ ಪ್ರಸಿದ್ಧಿ ಇರೋದು. ನಾರದರಂತೂ ಬಹಳ ಪ್ರಸಿದ್ಧಿ, ಗೊತ್ತೇ ಇರತ್ತೆ ನಮ್ಗೆ, ಅಲ್ಲೆಲ್ಲ ಪುರಾಣಗಳಲ್ಲಿ ಕೇಳೇ ಇರ್ತೀವಿ ಬ್ರಹ್ಮಪುತ್ರ ನಾರದರು ಅಂತ. ದಕ್ಷ ಪ್ರಜಾಪತಿಗಳು ಬ್ರಹ್ಮದೇವರ ಪುತ್ರನ ಹರಿವಂಶದಲ್ಲೆಲ್ಲ ಅನೇಕ ಬಾರಿ ಬರುತ್ತೆ. ಇಷ್ಟೆಲ್ಲ ಬಂದಾಗ ಪುತ್ರ ಅನ್ನೋ ಶಬ್ದಕ್ಕೆ ಬೆಲೆ ಇಲ್ವಾ ಹಾಗಾದ್ರೆ? ಬ್ರಹ್ಮಪುತ್ರ ಅನ್ನೋದನ್ನ ಇದು ತಪ್ಪು ಮಾಡ್ತಾ ಇದ್ರಿ, ಈ ತರ ಹೇಳ್ಬಾರ್ದು. ಅವ್ರ ಪುತ್ರರೇ ಅಲ್ಲ ಅಂತ ಹೇಳ್ಬಾರ್ದು. ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ಬರಲ್ಲ ಅಂದ್ರೆ ಉತ್ತರ ಕೊಡ್ಲಿಕ್ಕೆ ಬರಲ್ಲ ಅಂತ ಹೇಳ್ಬೇಕು ಹೊರತು ವಿಷಯನೇ ಸರಿ ಇಲ್ಲ, ಬ್ರಹ್ಮಪುತ್ರರೇ ಅಲ್ಲ ಅಂದ್ಬಿಟ್ರೆ. ಅದಕ್ಕೆ ಹೇಳ್ತಾರೆ ನೋಡಿ, ಪುತ್ರ ಅನ್ನೋ ಶಬ್ದವನ್ನು ಎಲ್ಲಿ ಬಳಸ್ತಾರೆ ಅದನ್ನ ಯೋಚನೆ ಮಾಡಿ, ಅದನ್ನ ವಿವರಿಸ್ತಾರೆ. ಅಂಗಜಃ ಪುತ್ರ ಅಂತ. ಈ ತಂದೆಯ ದೇಹದಿಂದ ಹುಟ್ಟಿರ್ತಾರಲ್ಲ ಅವನನ್ನ ಮಗ ಅಂತ ಕರೀತಾರೆ. ಸುಮ್ನೆ ಹಾಗೆ ಪ್ರಕಟ ಆಗ್ಬಿಟ್ರೆ ಮಗ ಆಗಲ್ಲ. ಆ ಅಂಗದಿಂದ ಹುಟ್ಟಿರ್ಬೇಕು. ಅಂದ್ರೆ ಯಾವ ಪುರುಷನ ಅಂಗದಿಂದ ಯಾವ ಮಗು ಹುಟ್ಟಿದೆಯೋ ಅಂತವನು ಅವನ ಪುತ್ರ. ಹಾಗಂತ ಹೇಳಿ ಇವಾಗ ಪತಿ ಪತ್ನಿ ಇರ್ತಾರೆ, ಪತ್ನಿನೇ ಗರ್ಭ ಧರಿಸೋದು, ಗರ್ಭದಿಂದಲೇ ಮಗು ಬರೋದು ನಿಜ. ಆದ್ರೆ ಪುರುಷನ ಒಂದು ದೇಹದ ಅಂಶಗಳು ಇದ್ದೇ ಇರುತ್ತೆ ಆ ಮಗುವಿನಲ್ಲಿ, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಅದು ಅನೇಕ ವೀರ್ಯಾದಿಗಳ ಮುಖಾಂತರ ಹಾಗೇ ಇರುತ್ತೆ. ಹಾಗಾದೇನಾಯ್ತು, ಯಾರು ಒಬ್ಬ ಪುರುಷನ ಅಂಗದಿಂದ ಹುಟ್ಟಿರ್ತಾನೋ ಅವನೇ ಅವನ ಮಗ ಅಂತ ಲೆಕ್ಕ. ಅದೇ ಅವನ ಮಗು ಅಂತ ಅರ್ಥ. ಇಲ್ಲಾಂದ್ರೆ ಉಪಯೋಗ ಇಲ್ಲ ಆ ರೀತಿ ಶಬ್ದವನ್ನು ಬಳಸ್ಲಿಕ್ಕೆ. ಸರಿ, ರುದ್ರದೇವರ ಬಗ್ಗೆ ಬರೋಣ. ರುದ್ರದೇವರು ಬ್ರಹ್ಮದೇವರ ಅಂಗದಿಂದ ಹುಟ್ಟಿದವರಲ್ಲ, ಆದ್ರಿಂದ ಅವರನ್ನ ಪುತ್ರ ಅಂತ ಕರಿಬಾರ್ದು ಅಂತ ಇಲ್ಲಿ ಹೇಳ್ತಾ ಇರೋದು ಅಷ್ಟೇ. ಅವರು ಪುತ್ರ ಅಲ್ಲ ಅಂತಂದ್ರೆ ಬ್ರಹ್ಮದೇವರ ಸಂಬಂಧನೇ ಇಲ್ಲದೆ ರುದ್ರದೇವರು ಬಂದ್ರು ಅಂತ ಏನರ್ಥ? ಬ್ರಹ್ಮದೇವರ ಅಂಗದಿಂದ ಬರ್ಲಿಲ್ಲ. ಈ ಬ್ರಹ್ಮದೇವರ ತೊಡೆಯಿಂದ ಒಬ್ರು ಹುಟ್ಟುತ್ತಾರೆ, ಬ್ರಹ್ಮದೇವರ ಮನಸ್ಸಿನಿಂದ ಹುಟ್ಟುತ್ತಾರೆ, ಕೆಲವರು ಬ್ರಹ್ಮನ ಹೆಬ್ಬೆರಳಿನಿಂದ ಹುಟ್ಟುತ್ತಾರೆ. ಒಬ್ಬೊಬ್ರು ಒಂದೊಂದು ಪ್ರದೇಶವನ್ನ ಅವಲಂಬಿಸಿಕೊಂಡು ಹುಟ್ಟಿದ್ದಾರೆ ದೇವತೆಗಳು. ಅಂಗಜತ್ವ ಇಲ್ಲ ರುದ್ರದೇವರಿಗೆ. ಅಲ್ಲ, ರುದ್ರದೇವರಿಗಿಲ್ಲ, ಸ್ವಯಂಭೂಮನಗಳಿಗೂ ಇಲ್ವಾ? ಇಲ್ಲ, ಅವ್ರಿಗೂ ಇಲ್ಲ. ನಾರದರಿಗಿಲ್ವಾ? ನಾರದರಿಗೆ ಯಾಕಿಲ್ಲ? ಅವರು ತೊಡೆಯಿಂದ ಹುಟ್ಟಿದ್ರಲ್ವಾ ನಾರದರು ಅಂತ ಬರುತ್ತೆ. ಊರು ಜಾತ ಅವರು ತೊಡೆಯಿಂದ ಹುಟ್ಟಿದವರು ಅಂತ. ಅಷ್ಟೇ ಅಲ್ಲ, ದಕ್ಷ ಪ್ರಜಾಪತಿಗಳನ್ನ ತಗೊಳ್ಳಿ. ದಕ್ಷ ಪ್ರಜಾಪತಿ ಅಂತ ತಗೊಂಡ್ರೆ ಅವರು ಅಂಗುಷ್ಠಾದ ಉತ್ಪನ್ನತ್ವೇನ, ಅವರು ಹೆಬ್ಬೆರಳಿನಿಂದ ಹುಟ್ಟುತ್ತಾರೆ. ಬ್ರಹ್ಮದೇವರ ಹೆಬ್ಬೆರಳಿನಿಂದ ಹುಟ್ಟಿದವರು ದಕ್ಷ ಪ್ರಜಾಪತಿಗಳು. ಹಾಗಾದ್ರೆ ಅಂಗಜ ಆದ್ರು. ರುದ್ರದೇವರು ಅಂಗಜ ಅಲ್ಲ, ನಿಜ, ಅವರ ಅಂಗದಿಂದ ಹುಟ್ಟಿಲ್ಲ, ಒಪ್ಕೊಳ್ಳೋಣ. ಈ ಮಹತ್ತತ್ವಾದ ಅಹಂಕಾರಂ ಸಸರ್ಜ ಶಿವ ವಿಗ್ರಹಂ ಅಂತ ಬರುತ್ತಲ್ಲ, ರುದ್ರದೇವರಿಗೆ ದೇಹ ಬಂತಲ್ಲ, ಅಹಂಕಾರ ತತ್ವ ಶರೀರ ಬಂತಲ್ಲ, ಅದು ಮಹತ್ತತ್ವ ಶರೀರದಿಂದ ಸೃಷ್ಟಿಗೆ ಬಂತು ಅಂತ ಹೇಳಿದ್ವಿ. ಅದು ದೇಹದಿಂದ ದೇಹ ಸೃಷ್ಟಿ ಬಂತು, ಅಂಗದಿಂದ ಸೃಷ್ಟಿ ಆಗ್ಲಿಲ್ವಲ್ಲ ಅಂತ ಹೇಳ್ತಾರೆ. ದೇಹದಿಂದ ದೇಹ ಸೃಷ್ಟಿ ಆಯ್ತಂತೆ ಅಂತ. ಆದ್ರೆ ಇದ್ರ ಹಿನ್ನೆಲೆ ಏನು? ಅದಕ್ಕೆ ಪೂರ್ಣ ಸೃಷ್ಟಿ ಪ್ರಕ್ರಿಯೆ ನೋಡ್ಬೇಕು. ಭಾಗವತಲ್ಲಿ ಹೇಗಿದ್ರು ಬರ್ತಾನೆ ಇದೆ ಆ ಸೃಷ್ಟಿ ಪ್ರಕ್ರಿಯೆ. ಇಷ್ಟು ದಿವಸ ಕೇಳ್ತಾ ಇದ್ವಲ್ಲ, ಯಾವ ದೇಹದ ಎಷ್ಟು ಸತ್ವಗುಣ, ರಜೋಗುಣ, ತಮೋಗುಣಗಳಿಂದ ಏನೇನ್ ಸೃಷ್ಟಿಗೆ ಬಂತು, ಏನೇನ್ ಸೃಷ್ಟಿ ಅಂತ ಕೇಳ್ತಾ ಇದೀವಿ. ಆ ಎಲ್ಲ ಸೃಷ್ಟಿ ಪ್ರಕರಣವನ್ನು ನೋಡಿದಾಗ ಅರ್ಥ ಆಗತ್ತೆ ಯಾರ್ಯಾರು ಯಾವ್ದರಿಂದ ಸೃಷ್ಟಿಗೆ ಬಂದ್ರು ಅಂತ. ಇಲ್ಲಿ ಆಕ್ಷೇಪ ಮಾಡಿದ್ ಇಷ್ಟು ಅಂಶದಲ್ಲಿ. ಹಾಗಾಗಿ ರುದ್ರಾದಿ ದೇವತೆಗಳು ಅಂಗಜರಲ್ಲ. ದಕ್ಷ ಪ್ರಜಾಪತಿಗಳು ಅಂಗುಷ್ಠದಿಂದ ಹುಟ್ಟಿರ್ಬಹುದು, ಆದ್ರೆ ನ ಅಗ್ನಿ ಅಧಮತ್ವಾಪಾದಕತಾ. ಆದ್ರೆ ಅಗ್ನಿಗಿಂತ ಕೆಳಗಿನ ಕಕ್ಷೆಯಲ್ಲಿ ಬರೋದು ಅಂತ ನೀವು ಹೇಳೋ ಹಾಗಿಲ್ಲ ಯಾರನ್ನ? ದಕ್ಷ ಪ್ರಜಾಪತಿಗಳನ್ನ. ಯಾಕೆ ನೋಡಿ, ದಕ್ಷ ಪ್ರಜಾಪತಿಗಳನ್ನ ಅಗ್ನಿಗೆ ಸಮಾನ ಅಂತ ತಗೊಳ್ಬೇಕು. ಅಲ್ಲ, ಅಗ್ನಿಗೆ ಸಮಾನ ಅಂತ ಎಲ್ಲಿ ತಗೊಂಡಿದ್ದೀರಿ? ದಕ್ಷ ಪ್ರಜಾಪತಿಯ ಪತ್ನಿ ಅಗ್ನಿಗೆ ಸಮಾನ, ಪ್ರಸೂತಿ ದೇವಿ, ಹೊರತು ದಕ್ಷ ಪ್ರಜಾಪತಿಗಳು ಸಮಾನ ಅಲ್ವಲ್ಲ. ಅಂದ್ರೆ ನೋಡಿ, ಅಗ್ನಿಗಿಂತ ಕಡಿಮೆ ಅಂತ ಆಪಾದನೆ ಮಾಡ್ಲಿಕ್ಕೆ ಬರಲ್ಲ. ಯಾಕೆ ಅಂತಂದ್ರೆ ಅವ್ರ ಅಗ್ನಿಗಿಂತ ಉತ್ತಮ ಅಂತ ಹಿಂದೆ ಮಾತು ಬಂದ್ಬಿಟ್ಟಿದೆ. ಏನಂತ? ಅನಿರುದ್ಧ ಸಮ ಅಂತ ಬಂದ್ಬಿಟ್ಟಿದೆ, ಅನಿರುದ್ಧನಿಗೆ ಸಮಾನ ಅಂತ. ಆಗ ಅಗ್ನಿಗಿಂತ ಕಡಿಮೆ ಅಂತ ಅವ್ರನ್ನ ತಗೊಳ್ಳಿಕ್ಕೆ ಅವಕಾಶ ಇಲ್ಲ. ರುದ್ರದೇವರನ್ನ ಅಂಗದಿಂದ ಹುಟ್ಟಿಲ್ಲ, ಅದರಿಂದ ಬ್ರಹ್ಮಪುತ್ರ ಅನ್ನೋ ಶಬ್ದದಿಂದಲೇ ತಗೊಳ್ಳಿಕ್ ಬರಲ್ಲ. ಅದರಿಂದ ಅಲ್ಲಿ ಅಗ್ನಿಗಿಂತ ಕಡಿಮೆ ಅನ್ನೋ ಅವಕಾಶ ಇಲ್ಲ. ಇನ್ನು ಮಿಕ್ಕಿದವರು ಅಗ್ನಿಗಿಂತ ಅಧಮ ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅಗ್ನಿಗಿಂತ ಅಧಮ ಅನ್ನೋದು ತಪ್ಪು. ಯಾಕಂದ್ರೆ ಅಗ್ನಿಗಿಂತ ಉತ್ತಮ ಅಂತ ಈಗಾಗಲೇ ಅನಿರುದ್ಧನಿಗೆ ಸಮಾನ ಅಂತ ಹೇಳಾಗೋಗಿದೆ. ಅಷ್ಟೇ ಅಲ್ದೇನೆ ತದ್ವಚನಸ್ಯ ಅಗ್ನೇರಧಮಃ ಇತ್ಯಸ್ಯ ಹಿ ಅಗ್ನಿ ಸಮಃ ಇತಿ ಅಯಮೇವ ಹಿ ಅಪವಾದೋ ಯುಜ್ಯತೆ. ಅಪವಾದ ಅಂತ ಯಾವ್ದನ್ ಕರಿಬೇಕಂದ್ರೆ, ಈಗ ಅಗ್ನಿಗಿಂತ ಇವರು ಕಡಿಮೆ ಅಂದ್ರೆ ಇಲ್ಲ, ಅಗ್ನಿಗಿಂತ ಇವರು ಸಮಾನ ಅಂದ್ರೆ ಇದು ಅಪವಾದ. ಅಪವಾದ ಅಂದ್ರೆ ಅದಕ್ಕೆ ವಿರುದ್ಧವಾಗಿರೋದು ಅಂತ ಅರ್ಥ. ಈಗ ಅಗ್ನಿಗಿಂತ ಕಡಿಮೆ ಅನ್ನೋದಕ್ಕೂ ಅಗ್ನಿಗೆ ಸಮಾನ ಅನ್ನೋದಕ್ಕೂ ವ್ಯತ್ಯಾಸ ಇದೆ.
ಈಗ ಇವ್ರಿಗಿಂತ ಕಡಿಮೆ ಅನ್ನೋದಕ್ಕೂ ಇವ್ರಿಗೆ ಸಮಾನ ಅನ್ನೋದಕ್ಕೂ ವ್ಯತ್ಯಾಸ. ಇವ್ರಿಗಿಂತ ಕಡಿಮೆ ಅಂದ್ರೆ ತೊಂದರೆ ಇಲ್ಲ, ಇವ್ರು ಸಮಾನ ಅನ್ಬಿಟ್ರೆ ಅದ್ ತಪ್ಪಾಗತ್ತೆ. ಸಮಾನ ಅಲ್ವಲ್ಲ, ತಾರತಮ್ಯ ಇದೆಯಲ್ಲ. ಮತ್ ಹಾಗಾದ್ರೆ ತಾರತಮ್ಯವನ್ನು ಇಟ್ಟುಕೊಂಡಾಗ ಸಮಾನ ಅಂತ ಬಂದ್ರೆ ವಿರೋಧ ಬರುತ್ತೆ. ಸಮಾನ ಇಲ್ಲ ಕಡಿಮೆ ಅಂದ್ರೆ ವಿರೋಧ ಬರೋದೇ ಇಲ್ಲ. ಉತ್ತಮ ಅಂದ್ಮೇಲೆ ಅದಕ್ಕೆ ಪ್ರಶ್ನೆ ಇಲ್ಲ, ಅವಕಾಶ ಇಲ್ಲ. ಸರಿ, ಇದರಿಂದ ಏನಾಯ್ತು? ಅಗ್ನಿ ಸಮಹ ಐತಿ ಅಯಮೇವ ಹಿ ಅಪವಾದೋ ಯುಜ್ಯತೆ. ಇಲ್ಲಿ ನ ಪುನರ್ ದಕ್ಷೋ ಅನಿರುದ್ಧ ಸಮಹ. ಇಲ್ಲಿ ದಕ್ಷ ಪ್ರಜಾಪತಿಗಳು ಅನಿರುದ್ಧನಿಗೆ ಸಮಾನ ಅಂತ ಹೇಳಿದ್ದಾರೆ ಹೊರತು ಅಗ್ನಿಗೆ ಸಮಾನ ಅಂತಲ್ಲಿ ಹೇಳಿದಾರ? ಪ್ರಶ್ನೆಗೆ ಅವಕಾಶನೇ ಇಲ್ಲ. ಹಾಗಾದ್ರೆ ಯಾರು ಯಾರಿಗೆ ಸಮಾನ ಅಂತ ಹೇಳ್ತಾರೋ ಆಗ ಅಲ್ಲಿ ಸಮಾನರ ಅಲ್ಲದೆ ಹೋದವ್ರನ್ನ ನೀವು ಸಮಾನ ಅಂದ್ರೆ ಅಲ್ಲಿ ವಿರೋಧ ಶುರು. ಈಗ ತುಂಬಾ ಉತ್ತಮರಾಗ್ಬಿಟ್ರೆ ಅವ್ರನ್ನ ಕೆಳಗಿಳಿಸಿದ್ರೆ ಅದು ಬೇರೆ ಮಾತು. ಹಾಗೆ ಹೇಳ್ತಾ ಇಲ್ಲ, ಉತ್ತಮರು ಉತ್ತಮರೇ ಯಾವಾಗ. ಇನ್ ಕೆಳಗಿರೋರ್ನ ನೀವು ಮೇಲಿನ ಕಕ್ಷೆಗೆ ಬಂದು ಕೂಡಿಸಿದ್ರೆ ಸಮಾನವಾಗಿ ಅಲ್ಲಿ ಶುರುವಾಗುತ್ತೆ. ಅದು ಅಲ್ಲಿ ಈ ತರ ಹೇಳ್ತಾನೆ ಇಲ್ಲ. ಅನಿರುದ್ಧನಿಗೆ ಸಮಾನ ದಕ್ಷ ಪ್ರಜಾಪತಿ ಅಂತ ಹೇಳಿದಾರೆ ಹೊರತು ಅಗ್ನಿಗೆ ಸಮಾನ ದಕ್ಷ ಪ್ರಜಾಪತಿ ಅಂತ ಹೇಳಲೇ ಇಲ್ಲ. ಅಷ್ಟೇ ಅಲ್ಲ, ವರುಣಾಗ್ನ್ಯಂತರ ನಾರದಃ ಅಂತ ಹೇಳಿ ನಾರದರನ್ನು ಅಗ್ನಿಗಿಂತ ಉತ್ತಮ ಅಂತ ಸ್ಫುಟವಾಗಿ ಹೇಳಿದ್ದಾರೆ. ಅಲ್ಲೂ ಕೂಡ ಅಗ್ನಿಗಿಂತ ಅಧಮ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಎಲ್ಲ ಮಾತುಗಳನ್ನ ನೀವು ಅಪವಾದ ಅಂತ ಭಾವಿಸಲೇಬಾರದು. ಬ್ರಹ್ಮಪುತ್ರಕಾಹ ಅನ್ನೋದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇದಾರೆ ಇವರು ವ್ಯಾಖ್ಯಾನಕಾರರು ಉತ್ತರ ಕೊಡ್ತಾ. ಅದರಿಂದ ಬ್ರಹ್ಮಪುತ್ರಕ ಅನ್ನೋ ಶಬ್ದದಿಂದ ನೀವು ನಾರದರನ್ನು ತಗೊಳ್ತೀವಿ, ದಕ್ಷ ಪ್ರಜಾಪತಿಗಂತ ತಗೊಳ್ತೀವಿ, ಸ್ವಯಂಭುವನು ರುದ್ರ ಹೆಂಗ್ ತಗೊಳ್ತೀವಿ? ತಗೊಳ್ಳಿಕ್ಕೆ ಬರಲ್ಲ. ಯಾಕಂದ್ರೆ ಅದಕ್ಕಿಂತ ಉತ್ತಮರವರು ಅಂತ ಹೇಳೋ ಮಾತುಗಳು ಸಿಕ್ಕಾಬಟ್ಟೆ ಇದೆ. ಅಲ್ಲ, ಮೊದಲೇ ಯಾಕೆ ಅದನ್ನೆಲ್ಲ ಹೇಳಿದಾರೆ, ಆಮೇಲೆ ಹೇಳ್ಬೇಕಾಗಿತ್ತಲ್ವಲ್ಲ ಅಂತ ಒಂದು ಪ್ರಶ್ನೆ ಉಳ್ಕೊಳ್ಳುತ್ತೆ. ಅದಕ್ಕೆಲ್ಲ ಒಂದೊಂದೇ ಉತ್ತರ ಕೊಡ್ತಾ ಹೋಗ್ತಾರೆ. ಇನ್ನೊಂದ್ 3-4 ಲೈನಲ್ಲಿ ಉತ್ತರ ಕೊಟ್ಟು ಕೊನೆಗೆ ಬರ್ತಾರೆ. ಆದ್ರಿಂದ ಇದು ಅಭಿಪ್ರಾಯ ಅಂತ. ಅದೇನು ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ನಮಸ್ಕಾರ. ಹರಿಯೇ ನಮಃ. ಧನ್ಯವಾದ ಗುರುಗಳೇ. ನಮಸ್ಕಾರ.